ನಾವೇನು ಭಾಷಣ ಮಾಡೋದಿಲ್ಲ, ನೀವೇ ಎಲ್ಲ ನೋಡಿದ್ದೀರಿ. ಇದು ಪುತ್ರ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮ್ಮ ನಾಯಕರುಗಳು ಏನೋ ಕೆಲವು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡಿ. ಏನು ಬಿಜೆಪಿಯ ಸ್ನೇಹಿತರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ, ಮಂಡ್ಯದವರು ನೀವು ಮಾಡಿದ್ದೀರಿ, ಚಂಡಿ ಮೆರವಣಿಗೆ ಮಾಡಿದ್ದೀರಿ. ಹಿಂದೆ ನೆನಪಿದ್ಯಾ? ಹಿಂದೆ ಚಂಡಿ ಮೆರವಣಿಗೆ ಆಗಿತ್ತು. ಎಸ್.ಎಂ. ಕೃಷ್ಣನವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ. ನಾವು ಪಾದಯಾತ್ರೆ ಮಾಡಿದ್ದು ಮೇಕೆದಾಟುಗೋಸ್ಕರ. ಮೇಕೆದಾಟು ಯಾರಿಗೋಸ್ಕರ? ನಿಮ್ಗೋಸ್ಕರ ಮೇಕೆದಾಟು. ಇವತ್ತು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರೆಲ್ಲ ತಿಳಿಸಿದ್ರು. ಈಗ ಕಾವೇರಿ ನೀರಿಗೋಸ್ಕರ ಈಗ ಅವರಿಗೆ 177 TMC ನೀರು ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಮತ್ತೆ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ, ಬಿಜೆಪಿ ಅವ್ರನ್ನೆಲ್ಲ ಬರಪ್ಪ, ಒಂದು ನಿಮಿಷ ರವಿ, ಮೀಟಿಂಗ್ ಕರೆದಿದ್ದ ನಾವು, ಮಳೆ ಬರಲಿಲ್ಲ, ಏನ್ ಮಾಡಬೇಕು ಅಂತ ಕೇಳಕ್ಕೆ. ನಾನೇನೋ ದ್ರಾಕ್ಷಿ ಗೋಡಂಬಿ ತಿನ್ನಕ್ ಬರ್ಬೇಕಾ ಅಂತ ಕೇಳಿದ್ರು. ಇಲ್ಲ ಬಾಬಾ, ಟೈಮ್ ಇರಲಿಲ್ಲ ಅವ್ರಿಗೆ. ಪಾಂಡವಪುರದಲ್ಲೇ ಎಲ್ಲೋ ಬಾಟ್ಮೂಟೆ ಇತ್ತು, ಅದು ಇಂಪಾರ್ಟೆಂಟ್ ಇತ್ತು. ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರಲಿಲ್ಲ. ಇಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ 49 TMC ಬಿಡಬೇಕು ಅಂತ ಹೇಳಿ ಲೆಕ್ಕಾಚಾರ ಇಟ್ಟಿದೆ. ಈಗ ನಾವು 148 TMC ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದೀವಿ. ಇಲ್ಲಿಗೆ ಬಿಳಗೊಂಡು ಬಿಟ್ಟಿದ್ದೀವಿ. ಎಕ್ಸ್ಟ್ರಾ 99 TMC ಬಿಟ್ಟಿದ್ದೀವಿ. ಈಗಾಗಲೇ 64 TMC ಸಮುದ್ರಕ್ಕೆ ಹೋಗಿದೆ. ಈಗ ಬೇಕೆದಾಟಕ್ಕೆ ಪಾದಯಾತ್ರೆ ಮಾಡಕ್ಕೆ ಹೊರಟಿದ್ ಯಾಕಪ್ಪ ಅಂದ್ರೆ ಈ ಎಕ್ಸ್ಟ್ರಾ ನೀರು ಹೋಯ್ತಲ್ಲ, ಅದನ್ನ ತಡೆಗಟ್ಟಕ್ಕೋಸ್ಕರ 66 TMC ನಿಲ್ಲಿಸಿ ಈ ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿ ಈ ಪಾದಯಾತ್ರೆಯನ್ನ ನಾವು ಮಾಡಿದ್ದೀವಿ. ಕುಮಾರ ಹೇಳಿದ್ರು, ನಾನು 5 ನಿಮಿಷದಲ್ಲಿ, ಈಗ ನೋಡಿದ್ರಲ್ಲ, 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವರು ಕೈ ಹಿಡಿದ್ಬಿಟ್ಟು ಅಂತೇಳಿ. ಈಗ ಹೇಳ್ತಾ ಇದ್ದಾರೆ 5 ಜನ ಮಂತ್ರಿಗಳಿದ್ದೀವಿ, ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನ್ ಮೂರ್ಖನೇನ್ರಿ ಅಂತ ಈಗ ಯಾರು ಹೇಳಿದ್ರು? ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಬಿಜೆಪಿ ಅವರು ಕೊಡ್ಬೇಕು, ಕುಮಾರಸ್ವಾಮಿ ಕೊಡ್ಬೇಕು. ನಾನು ಕೇಳ್ತಾ ಇದ್ದೀನಿ, ಕುಮಾರಣ್ಣ, ಈ ಮಂಡ್ಯದ ಗಂಡು ಭೂಮಿಯಲ್ಲಿ ಗೆದ್ದಿದ್ಯಾ ನೀನು? ಬಹಳ ಸಂತೋಷ, ಜನ ತೀರ್ಕೊಂಡಿದ್ದಾರೆ, ನಿನಗೆ ಅವಕಾಶ ಕೊಟ್ಟಿದ್ದಾರೆ. ನೀನು ಬಂದು ಇಲ್ಲಿ ಉತ್ತರ ಕೊಡ್ಬೇಕು. ತಮ್ಮ ಅಮೃತದ ನುಡಿಮುತ್ತುಗಳು ಈ ಭೂಮಿ ಮೇಲೆ ಎಸ್.ಎಂ. ಕೃಷ್ಣ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ರು. ಆಗ ಅವರು ಮದ್ದೂರಂತ ಒಂದು ಸೋಮನಹಳ್ಳಿ, ಇಲ್ಲೆಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ ತೂಗನಕೆರೆ, ತೂಗನಕೆರೆನೆಲ್ಲ ಒಂದಷ್ಟು ಕೈಗಾರಿಕಾ ಪ್ರದೇಶ ಮಾಡಿದ್ರು. ಒಂದಷ್ಟು ಜನ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನೀನು ಈಗ ಕೈಗಾರಿಕಾ ಮಂತ್ರಿ ಆಗಿದ್ಯಾ, ಬಹಳ ಸಂತೋಷ. ಮೋದಿ ಅವರಿಂದ ವಿಶ್ವಾಸ ಮಾಡಿದ್ದಾರೆ, ಈ ಜನ ಓಡ್ಕೊಂಡಿದ್ದಾರೆ. ನೀನು ಹೇಳಿದ್ಯಾ 10,000 ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯಾ, ಬಹಳ ಸಂತೋಷ. ಅಲ್ಲಿ ಆ ಜನರು ಮಾಡ್ತೀನಿ ಅಂತ ಹೇಳಿದ್ದೆ, ಬಹಳ ಸಂತೋಷ. ನಾನು ಚಂದ್ರಶೇಖರ್ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು. ಪಾಪ ಜನರಿಗೆ ಉದ್ಯೋಗ ಸಿಗಲಿ, ಇಲ್ಲಿ ಫ್ಯಾಕ್ಟ್ರಿ ಆಗಲಿ. ನಾನು ಒಬ್ಬ ಡೆಪ್ಯೂಟಿ CM ಆಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ಮಂತ್ರಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡ್ತೀನಿ. ನಮ್ಮ ಯುವಕರಿಗೆ 10,000 ಜನ ಕೆಲಸ ಕೊಡಪ್ಪ, ನಿಮ್ಗೆ ಕೋಟಿ ನಮಸ್ಕಾರ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನೋಡಿದ್ರೆ ಈಗ ನಾವು ಮಾತು, ಆ ಮಾತನ್ನ ಬಿಡಬೇಕು. ಇವತ್ತು ಒಂದು ತಿಳ್ಕೊಳ್ಳಿ, ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ, ಸಿದ್ದರಾಮಯ್ಯನ ವಿರುದ್ಧ ಅಲ್ಲ. ಈ ರಾಜ್ಯದ ಬಡಜನತೆ ಕಾಂಗ್ರೆಸ್ಗೆ 43% ವೋಟ್ ಕೊಟ್ಟು 136 ಸೀಟ್ ಗೆಲ್ಸಿದ್ರಿ.
ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನು ಗೆಲ್ಲಿಸಿದ್ರಿ. ಈ ಬಡವರಿಗೋಸ್ಕರ 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿ ಈ ಸರ್ಕಾರವನ್ನು ತೆಗಿಲಿಕ್ಕೆ ಹೊರಟಿದ್ದಾರೆ. ಕುಮಾರ, ನಿನ್ನ ಹಣೆಯಲ್ಲಿ ಬರಲಿಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಮನೆ ಬರಲಿಲ್ಲ. ಅಶೋಕಣ್ಣ, ನಿನ್ ಕೇಳಿ ದಮ್ಮಿಲ್ಲ. ವಿಜೇಂದ್ರ ಅಣ್ಣ, ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಇದನ್ನ ಗಮನ ಇಟ್ಕೋ. ಅದು ಬಿಟ್ಬಿಟ್ಟು ಏನ್ ಭ್ರಷ್ಟಾಚಾರದ ಪಿತಾಮಹ ಅಂತೆ. ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ವಿಜಯಣ್ಣ, ನಿನ್ನ ತಂದೆ ಯಾರಿಗೋಸ್ಕರ ರಾಜೀನಾಮೆ ಕೊಟ್ಟರು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ? ಏನು ಇವತ್ತು ದುಬೈಗೆ ಸ್ಪೆಷಲ್ ಬ್ಯಾಂಕ್ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ, ನಮ್ಮ ಬ್ಯಾಂಕು ಯಾವ ಬ್ಯಾಂಕು? ಲಕ್ಷ್ಮೀ ವಿಲಾಸ್ ಬ್ಯಾಂಕ್. ಕೋಟಿಗಟ್ಟಲೆ ಹಣ ಟ್ರಾನ್ಸ್ಫರ್ ಆಯ್ತಲ್ಲ, ಇನ್ನ ಯಾಕೆ ನಿಮ್ ಸರ್ಕಾರ ನಿನ್ ಮೇಲಿನ ತನಿಖೆ ಮಾಡಿಸಿಲ್ಲ? ಯಾಕೆ ರಾಜೀನಾಮೆ ಕೊಡಿಸಿದ್ರು? ಇನ್ನ ಯಾಕೆ ಹಂಗೆ ಇದೆ? ತಂಗಿ ಮಕ್ಕಳು, ಬೇರೆ ಬೇರೆ ಮಕ್ಕಳು ಎಲ್ಲ ಕೂಡ ಕುಟುಂಬದವರು ನೆಂಟರಿಷ್ಟ್ರು ನಡೀತಲ್ಲ. ನಾನು ಬಿಚ್ಚಿಗೆಲ್ಲ ಈಗ ಬೇಡ, ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲಿಲೇ ಮಾತಾಡೋಣ. ಇವೆಲ್ಲ ಅಸೆಂಬ್ಲಿ ಚರ್ಚೆ ಆಗಬೇಕು, ದಾಖಲೆಗಿರ್ಬೇಕು. ಕುಮಾರಸ್ವಾಮಿ, ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡಲಿದ್ರೆ ನಿನ್ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದೇನೆ. ನಾನು ಹೇಳಿದ್ದೀನಿ, ನಿಮ್ಮ ಅತ್ತೆ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ಅತ್ತೆ ಕೇಳಿದ್ವಿ ಭೂಮಿ, ನಮ್ಮ ಅಕ್ಕಂದು ಸೈಟ್ ಉಂಟು, ನಾನು ಮಾತಾಡಕ್ ಹೋಗುದಿಲ್ಲ. ನಮ್ಮ ಅಕ್ಕನ ವಿಚಾರ ನಾನು ಮಾತಾಡಕ್ ಹೋಗುದಿಲ್ಲ. ಇಲ್ಲಿ ನಿನ್ನ ಸೈಟ್ ಕೊಟ್ಟಿದ್ಯಾ? ನಿನ್ ಪಟ್ಟಿ ಇದ್ದಲ್ಲ, ನಿನ್ ಪಟ್ಟಿ ಮೂಡಾದಲ್ಲಿ ಪಟ್ಟಿ ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವಲ್ಲ, ಅದ್ರ ಬಗ್ಗೆ ನೀನು ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? ಇದನ್ನೆಲ್ಲ ನೀವು ಮಾತಾಡಬೇಕು. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ, ನಾನು ಹೇಳ್ತಾ ಇರೋದಿಷ್ಟೇ. ಅನೇಕ ನನ್ನ ಸ್ನೇಹಿತರು ಎಲ್ಲ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ 45% ವೋಟ್ ಬಂತು, ಜೆಡಿಎಸ್ಗೆ 5% ವೋಟ್ ಬಂತು. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟು, ಸಿದ್ದರಾಮಯ್ಯ ಮುಖಂಡತ್ವದಲ್ಲಿ 136 ಸೀಟು, ಬಿಜೆಪಿಗೆ 66, ಜನತಾದಳಕ್ಕೆ 19. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತೇಳಿ ನೀನು ಸಹಿಸಕ್ಕಾಗದೆ ಈ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಲ್ಲ, ನಿನ್ನ ಮನೆಯಲ್ಲಿ ಬರಲಿಲ್ಲ, ನಿನ್ ಕೈಲಾಗಲಿಲ್ಲ. 5 ವರ್ಷ ಈ ಸರ್ಕಾರ, 10 ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ, ಬೆಂಗಳೂರಿನಿಂದ ಇವತ್ತು ಈ ಪಾದಯಾತ್ರೆ ಏನು ನಡೀತಾ ಇದೆ, ಇದು ನಿಮ್ಮ ಪಾಪದ ವಿಮೋಚನೆ ಯಾತ್ರೆ. ಇದೆ ನೀವು ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮೋಚನೆ ಮಾಡಲಿಕ್ಕೆ ಈ ಯಾತ್ರೆನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಭಾರತ್ ಜೋಡೋ ಯಾತ್ರೆ ಯಾಕೆ ನಡೀತು? ಬಡವರಿಗೋಸ್ಕರ, ತೆರಿಗೆಗೋಸ್ಕರ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಯಾತ್ರೆ ನಡೀತು. ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಹೋರಾಟವನ್ನು ಮಾಡಿಕೊಂಡು ಹೆಜ್ಜೆಯನ್ನು ನಾವು ಹಾಕೊಂಡು ನಾವು ಬರ್ತಾ ಇದ್ದೇವೆ. ನಾನೇ ದೊಡ್ಡ ಭಾಷಣ ಮಾಡಬೇಕಾದ ಅವಶ್ಯಕತೆ ಎಲ್ಲ ಕಡೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ನಮ್ಮ ಲೀಡ್ಗಳು ಏನು ಉತ್ತರ ಕೊಟ್ಟರಲ್ಲ, ಪ್ರಶ್ನೆ ಕೊಟ್ಟಿಲ್ಲ, ಅದಕ್ಕೆ ಹೇಳಬೇಕಾದಿಲ್ಲ. ನಿಮ್ ಲೀಡ್ಗಳು ಈಗ ನಾನು 10 ನಿಮಿಷ ತೋರಿಸುತ್ತಲ್ಲ, ನಿಮ್ಮ ಮಾತು, ಯಡಿಯೂರಪ್ಪನವರ ಮಾತು, ಕುಮಾರಸ್ವಾಮಿ ಮಾತು, ಯತ್ನಾಳ ಮಾತು, ಯೋಗೇಶ್ ಮಾತು, ಅದಕ್ಕೆ ನೀವು ಉತ್ತರ ಕೊಡಿ. ಎಷ್ಟು ಸಾಕು. ವಿಶ್ವ ಭಾರತೀಯ ಹೌಸಿಂಗ್ ಸೊಸೈಟಿದವರು ಮಾತಾಡ್ತಾ ಇಲ್ಲ,
KDB ಅದರ ಬಗ್ಗೆನೂ ಮಾತಾಡ್ತಾ ಇಲ್ಲ, ನಿಮ್ ಕುಟುಂಬದಲ್ಲೂ ಮಾತಾಡ್ತಾ ಇಲ್ಲ. ಹೇಳ್ತೇನೆ, ನಿನ್ ಕುಟುಂಬ ನಿನ್ ಸೋದರದೆಲ್ಲ ಆಸ್ತಿದ ಪಟ್ಟಿ ಬಿಚ್ಚಿಡು ಅಂತ, ಇನ್ನ ಬಿಚ್ಚಿಟ್ಟಿಲ್ಲ. ನಾನು ಎಲ್ಲಿ ಕರೆದ್ರೂ ಸಿದ್ಧ ಇದ್ದೇನೆ ಅಂದ್ರೆ ಒಳ್ಳೆ ವೇದಿಕೆ ನಿರ್ಮಾಣ ಆಗಬೇಕು. ಇಷ್ಟೇ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮೈಸೂರಲ್ಲಿದೆ ಫೈನಲ್ಸ್, ಮೈಸೂರಲ್ಲಿದೆ ಫೈನಲ್. ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು, ಲಕ್ಷ್ಮಿಯವರು, ಸಂತೋಷ್ ಅವರು, ಮುನಿಯಪ್ಪನವರು, ಸ್ವಾಮಿ ಅವರು ಎಲ್ಲ ಮಾತಾಡಿದ್ದಾರೆ. ಪಾದಯಾತ್ರೆ, ಈ ಪಾದಯಾತ್ರೆಗೆ, ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ಒಂದಿನ ಮಾಧ್ಯಮದಲ್ಲೇ ಇದು ತಗೊಂಡಿಲ್ಲ. ಏನಿಲ್ಲ, ನಂದು ತಗೋತಾ ಇದ್ದಾರೆ. ನಾವು ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಮಂಡ್ಯದ ಮಹಾಜನತೆ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ರೈತರ ಮಕ್ಕಳಿದ್ದೀರಿ. ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಎಂ ಕೃಷ್ಣ ಅವ್ರು ಮಾಡೋರು. ಎಸ್ ಎಂ ಕೃಷ್ಣ ಮೇಲೆ ಬೆಳೆಯುತ್ತೀರೋ ಮಾತಾಡ್ತಾರೆ. ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮ್ಗಿದೆಯಾ? ಮಾದೇಗೌಡರ ಮೇಲೆ ಮಾತಾಡೋ ಶಕ್ತಿ ಇದೆಯಾ? ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ. ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ. ನಾನು ಯಾವಾಗ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ. ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡ ಜನರ ಬದುಕಿಗೋಸ್ಕರ, ಈ ರೈತರ ಮಕ್ಕಳನ್ನ ಉಳಿಸ್ಲಿಕ್ಕೋಸ್ಕರ, ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ. ಅದನ್ನ ಬಿಟ್ಟು ಈ ಲೋಟಿ ಕೋರನ್ನ, ಈ ಲೋಟಿ ಕೋರ್ ಏನಿವತ್ತು 40% ಕಮಿಷನ್ ಮಾಡಿದ್ವಿ, ಭ್ರಷ್ಟಾಚಾರದ ಕೂಪ ಮಾಡಿದ್ವಿ. ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ 136 ಸೀಟನ್ನು ಕೊಟ್ಟಿದ್ದಾರೆ. ಮತ್ತೆ 150 ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದ ಅಧಿಕಾರವನ್ನು ನಾವು ನಡೆಸ್ತೇವೆ. ನಿಮ್ಮ ಎಲ್ಲ ಕುತಂತ್ರ, ಕೇಂದ್ರ ಸರ್ಕಾರದ ಷಡ್ಯಂತ್ರ, ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ. ತಾವೆಲ್ಲ ನೋಡ್ರಿ, ನಿಮ್ಗೂ ಒಳ್ಳೆಸಿದ್ದ ಇದೆ, ನನಗೂ ಒಳ್ಳೆಸಿದ್ದ ಇದೆ. ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ. ನಿಮ್ಮ ಭೇಟಿ ಮೈಸೂರಲ್ಲಿ ಆಗೋಣ. ಎಲ್ಲರಿಗೂ ನಮಸ್ಕಾರ.